ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಭಿನ್ನರು ಇದೀಗ ಸಮರ ಸಾರಿದ್ದಾರೆ. ಬೆಂಗಳೂರಿನ ಬಳಿಕ ಈ ಭಿನ್ನಮತ ಈಗ ದೆಹಲಿಗೂ ಕೂಡ ತೆರಳುತ್ತಾ ಇದೆ. ರೆಬೆಲ್ಸ್ ನಾಯಕರು ಇದೀಗ ದೆಹಲಿಯಲ್ಲೂ ಕೂಡ ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಾಯಿತು, ಮಾಜಿ ಸಚಿವರು ಮಾಜಿ ಶಾಸಕರ ಮನೆಯಲ್ಲಿ ಸಭೆ ಮಾಡಿದ್ದಾಯಿತು. ಈಗ ದೆಹಲಿಯಲ್ಲೂ ಸಭೆ ಮಾಡೋದಕ್ಕೆ ಅಂತ ರೆಬೆಲ್ಸ್ ನಾಯಕರು ಮುಂದಾಗ್ತಾ ಇದ್ದಾರೆ. ಅಂದರೆ ಬಿವೈ ವಿಜಯೇಂದ್ರ ಅವರನ್ನು ಕೆಳಗಿಳಿಸೋದಕ್ಕೆ ಅಂತ ದೆಹಲಿಯಲ್ಲೂ ಕೂಡ ಸರ್ಕಸ್ ಆರಂಭಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಬಿವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಿಲ್ಲ ಅಂತ ಇದೀಗ ರೆಬೆಲ್ಸ್ ನಾಯಕರು ಮತ್ತಷ್ಟು ರೆಬೆಲ್ ಆಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ರು. ಏನಿದೆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಅಂತ ಕರೆದಿದ್ರು. ಹೀಗಾಗಿ ಆ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ದಕ್ಕೆ ಭಿನ್ನರ ಬಳಗ ದೆಹಲಿಗೆ ತೆರಳಿದೆ. ದೆಹಲಿಗೆ ತೆರಳಿರುವಂತಹ ಭಿನ್ನರ ಬಳಗ ಈಗ ದೆಹಲಿಯಲ್ಲೂ ಕೂಡ ಸಭೆ ನಡೆಸ್ತಾ ಇದೆ. ದೆಹಲಿಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಅಂತ ನಾಯಕರು ಮುಂದಾಗ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ. ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, BV ನಾಯಕ್, BP ಹರೀಶ್ ಸೇರಿ ಅನೇಕ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬಿವೈ ವಿಜಯೇಂದ್ರ ಅವರನ್ನು ಕೆಳಗಿಳಿಸಬೇಕು, ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಈಗ ಒತ್ತಡ ತೀವ್ರವಾಗುವಂತಹ ಸಾಧ್ಯತೆಗಳು ಹೆಚ್ಚಳವಾಗ್ತಾ ಇದೆ. ಸ್ಪಷ್ಟವಾಗಿ ಗೋಚರ ಕೂಡ ಆಗ್ತಾ ಇದೆ. ಹೀಗಾಗಿ ಬಿವೈ ವಿಜಯೇಂದ್ರ ಅವರನ್ನು ಕೆಳಗಿಳಿಸೋದಕ್ಕೆ ತೀವ್ರವಾಗಿ ಪ್ರಯತ್ನಗಳು ಏನಾದರೂ ನಡೀತಾ ಇದೆಯಾ? ಭಿನ್ನರ ಬಳಗ ಈ ವಿಚಾರದಲ್ಲಿ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ದೆಹಲಿಯಲ್ಲಿ ಮೀಟಿಂಗ್ ಮಾಡೋದಕ್ಕೆ ಅಂತ ಕೇಂದ್ರದ ನಾಯಕರು, ತಮ್ಮ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ರು. ಆಯಿತು, ದೆಹಲಿಗೆ ತೆರಳಿದ್ರು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಮಾತ್ರ ಭೇಟಿ ಆಗ್ತಾರೆ ಅನ್ನುವಂತಹ ಮಾತುಗಳಿತ್ತು. ಆದರೆ ದೆಹಲಿಯಲ್ಲೂ ಕೂಡ ಸಭೆ ಆಗ್ತಾ ಇದೆ. ಇದು ವಿಚಾರ ಎಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ, ಎಷ್ಟು ಬಿಸಿ ಏರ್ತಾ ಇದೆ, ಎಷ್ಟು ಕಾವು ಪಡೆದುಕೊಳ್ತಾ ಇದೆ ಅನ್ನುವಂಥದ್ದಕ್ಕೆ ಸ್ಪಷ್ಟ ಉತ್ತರ. ಇನ್ನು ಹೈಕಮಾಂಡ್ ನಾಯಕರು ಒಂದು ವೇಳೆ ಏನಾದರೂ ಕಡಿವಾಣ ಹಾಕೋದಿದ್ರೆ ಯಾವಾಗಲೂ ಕಡಿವಾಣ ಹಾಕಬಹುದಾಗಿತ್ತು. ಶಿಸ್ತು ಕ್ರಮನೋ ಮತ್ತೊಂದೋ ಮಗದೊಂದೋ ಅಥವಾ ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ಟು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬಹುದಾಗಿತ್ತು. ಆದರೆ ಎಲ್ಲೋ ಒಂದೆಡೆ ಹೈಕಮಾಂಡ್ ನಾಯಕರು ಕೂಡ ಈ ಶಮನವನ್ನು, ಈ ಒಂದು ಬಂಡಾಯವನ್ನು ಶಮನಗೊಳಿಸುವಲ್ಲಿ ವಿಫಲವಾಗ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬಿವೈ ವಿಜಯೇಂದ್ರರನ್ನು ಕೆಳಗಿಳಿಸೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ಏನಾದರೂ ನಡೀತಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಸಹಜವಾಗಿ ಎದುರಾಗುತ್ತೆ. ಸದ್ಯದ ಬೆಳವಣಿಗೆಗಳನ್ನು ನೋಡಿದಾಗ ಏನು ನಡೀತಾ ಇದೆ BJPಯಲ್ಲಿ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾರ್ಯಕರ್ತರಿಗೂ ಕೂಡ ಕಾಡ್ತಾ ಇದೆ. ಕಾರ್ಯಕರ್ತರನ್ನು ಗೊಂದಲಕ್ಕೂ ಕೂಡ ಇದು ದೂಡ್ತಾ ಇದೆ. ಪಕ್ಷ ವಿಧಾನಸಭೆ ಚುನಾವಣೆಯಲ್ಲಿ ಭಾರಿ ಸೋಲನ್ನು ಕಂಡಿತು. ಲೋಕಸಭೆ ಚುನಾವಣೆಯಲ್ಲಿ ಅಲ್ಲೂ ಕೂಡ ಕೆಲವು ಕಡೆಗಳಲ್ಲಿ ಠೇವಣಿ ಕಳೆದುಕೊಳ್ತು. ಬೈ ಎಲೆಕ್ಷನ್ನಲ್ಲೂ ಕೂಡ ಹೀನಾಯ ಸೋಲನ್ನು ಕಾಣ್ತು. ಇದೆಲ್ಲದರ ಹೊರತಾಗಿ ಪಕ್ಷವನ್ನು ಬಲಪಡಿಸುವಂತಹ ಕೆಲಸ ಆಗಬೇಕಾಗಿತ್ತು. ಆದರೆ ಈ ಗೊಂದಲಗಳ ನಡುವೆ, ಭಿನ್ನರ ಬಳಗದ ಒಂದು ಗೊಂದಲದ ನಡುವೆ ಇದೆಲ್ಲವೂ ಕೂಡ ಮತ್ತಷ್ಟು ಗೊಂದಲವಾಗಿ ಕಾರ್ಯಕರ್ತರಿಗೆ ಪರಿಣಮಿಸ್ತಾ ಇದೆ. ಕಾರ್ಯಕರ್ತರಲ್ಲೂ ಅಸಮಾಧಾನ ಮೂಡ್ತಾ ಇದೆ. ಮತ್ತೊಂದೆಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಈ ಭಿನ್ನಮತಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟರು, ಈ ಶೋಕಾಸ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಬೆಲ್ಸ್ ನಾಯಕರು ಮತ್ತಷ್ಟು ರೆಬೆಲ್ ಆಗ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಹಿಂಜರಿಯೋರಲ್ಲ, ಯಾವುದಕ್ಕೂ ಕೂಡ ನಾವು ಹೆದರೋದೂ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನು, ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ದೆಹಲಿಗೆ ಬುಲಾವ್ ಕೊಟ್ಟಿದ್ರು ಕೂಡ ದೆಹಲಿಯಲ್ಲಿ ಒಂದು ಸಭೆ ಮಾಡಿದ್ದಾರೆ. ಹೀಗಾಗಿ ಬಿವೈ ವಿಜಯೇಂದ್ರ ಅವರ ನಾಯಕತ್ವದ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ನಿರಂತರವಾಗಿ ಈ ಒಂದು ಬಂಡಾಯ ನಡೀತಾ ಇದೆ, ಈ ಒಂದು ಅಸಮಾಧಾನ ಹೊರಹಾಕುವಂತಹ ಪ್ರಕ್ರಿಯೆ. ಆದರೂ ಕೂಡ ಹೈಕಮಾಂಡ್ ನಾಯಕರು ಇದಕ್ಕೆ ಅಂಕುಶ ಹಾಕುವಲ್ಲಿ ವಿಫಲ ಕೂಡ ಆಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮೇಲಿಂದ ಮೇಲೆ ಸಭೆಗಳಾಯಿತು, ಈಗ ದೆಹಲಿಯಲ್ಲೂ ಕೂಡ ಸಭೆ ನಡೀತಾ ಇದೆ. ಹೀಗಾಗಿ ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸೋದಕ್ಕೆ ತೆರೆಮರೆಯಲ್ಲಿ ಏನಾದರೂ ಕಸರತ್ತು ನಡೀತಾ ಇದೆಯಾ? ರೆಬೆಲ್ಸ್ ಟೀಮ್ನ ನಾಯಕರೇನಿದ್ದಾರೆ ಎಷ್ಟರ ಮಟ್ಟಿಗೆ ಇದರಲ್ಲಿ ಯಶಸ್ವಿ ಆಗಬಹುದು? ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ.
ಸಂತೋಷ್, ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವಂತಹ ಭಿನ್ನಮತ ಇನ್ನೂ ಕೂಡ ಶಮನ ಆಗುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮ್ಗೆ ಈಗಾಗಲೇ ಯತ್ನಾಳ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ, ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ ಕಾರಣವನ್ನ ಕೇಳಿ. ಆದ್ರೆ ಅದರ 10 ದಿನಗಳ ಒಳಗೆ ನೀವು ವಿವರಣೆಯನ್ನ ಕೊಡಬೇಕು, ಯಾವ ಕಾರಣಕ್ಕೆ ನೀವು ಅವ್ರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಕೂಡ ಸೂಚನೆ ಕೊಡಲಾಗಿದೆ. ಆದ್ರೆ ಯತ್ನಾಳ್ ಅವ್ರಿಗೆ ದೆಹಲಿಗೆ ಬರುವಂತೆ ಬುಲಾವನ್ನು ಕೂಡ ಕೊಡಲಾಗಿತ್ತು. ಹಾಗಾಗಿ ಅವರು ದೆಹಲಿಗೆ ತೆರಳಿದ್ರು. ಯತ್ನಾಳ್ ಅವರು ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ಅವರ ಟೀಮ್ ನ ಸದಸ್ಯರು ಕೂಡ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧ ಅವರ ಒಂದು ಆಕ್ರೋಶಗಳನ್ನ ಮುಂದುವರಿಸಿದ್ದಾರೆ. ಜೊತೆಗೆ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ತರೋದಕ್ಕೆ ಈಗ ಮುಂದಾಗಿರುವಂತದ್ದು ಸಂತೋಷ್. ಯಾಕಂದ್ರೆ ಮೊದಲಿಗೆ ಕೇವಲ ಯತ್ನಾಳ್ ಹಾಗೆ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಇದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಆದ್ರೆ ಈಗ ನಿಧಾನವಾಗಿ ಹಂತವಾಗಿ ಬಿಜೆಪಿ ಪಕ್ಷದಲ್ಲಿರುವಂತಹ ಕೆಲವು ನಾಯಕರು ಕೂಡ ಈ ಒಂದು ಗುಂಪಿಗೆ ಈಗ ಸೇರ್ಪಡೆ ಆಗ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪ ಹಾಗೆ ಪ್ರತಾಪ್ ಸಿಂಹ ಇರ್ಬೋದು, ಎಲ್ಲರೂ ಕೂಡ ಯತ್ನಾಳ್ ಅವರ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ. ಸಿ.ಟಿ. ರವಿ ಅವರು ಪಕ್ಷದಲ್ಲೇ ಇದ್ರು ಕೂಡ ಪರೋಕ್ಷವಾಗಿ ಅವರು ಕೂಡ ಅವರಿಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ದೆಹಲಿಯಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಬಿ.ವಿ. ನಾಯಕ್ ಹಾಗೆ ಬಿ.ಪಿ. ಹರೀಶ್ ಯಡಿಯೂರಪ್ಪನವರ ವಿರುದ್ಧವಾಗಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಬಿದ್ದಿದ್ದಂತವರು, ಹಾಗೆ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಬಸವನಗೌಡ ಪಾಟೀಲ್, ಯತ್ನಾಳ್ ಅವರು, ಅರವಿಂದ್ ಲಿಂಬಾವಳಿ ಸಭೆಯನ್ನ ಮಾಡಿರೋದು. ವರಿಷ್ಠರನ್ನ ಭೇಟಿ ಮಾಡಿ ಅವರನ್ನ ನೀವು ಕೆಳಗಿಳಿಸದೆ ಹೋದ್ರೆ ರಾಜ್ಯದಲ್ಲಿ ಬಿಜೆಪಿಯನ್ನ ಸದೃಢ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರ ಬಗ್ಗೆ ನೀವು ಗಮನವನ್ನ ಹರಿಸಬೇಕು ಅಂತೇಳಿ ಒತ್ತಡವನ್ನ ತರುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಿದ ನಂತರ ಏನೆಲ್ಲ ಮಾಹಿತಿಗಳನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದಿನ ಒಂದು ಬೆಳವಣಿಗೆಗಳು ನಡೆಯುತ್ತೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.